ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಕಳೆದು ಹೋದ ನಿಧಿಯ ಬಗ್ಗೆ ಹೇಳುತ್ತೇನೆ. ಬಹಳ ಮಹತ್ವಪೂರ್ಣವಾದ ವಿಷಯ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ಒಬ್ಬ ರಾಜ ಪುರೋಹಿತ ಇದ್ದ. ಅವನ ಹೆಸರಿತ್ತು ಸೂರ್ಯಮಿತ್ರ. ಅವನು ಪ್ರತಿದಿನ ಸಂಧ್ಯಾ ವಂದನೆ ಮಾಡೋದಕ್ಕೋಸ್ಕರ ನದಿಗೆ ಹೋಗ್ತಿದ್ದ. ಒಂದು ದಿವಸ ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಅವನ ರಾಜ ಮುದ್ರೆ ಕಳೆದು ಹೋಯ್ತು, ಎಲ್ಲೋ ಬಿದ್ದು ಹೋಯ್ತು, ಎಲ್ಲಿಂದ ಗೊತ್ತಾಗ್ತಾ ಇಲ್ಲ. ಈಗ ಮೇಲೆ ಬಂದು ನೋಡ್ತಾನೆ, ರಾಜ ಮುದ್ರೆ ಇಲ್ಲ, ಎಲ್ಲಿ ಬಿತ್ತು ಅಂತ ಗೊತ್ತಿಲ್ಲ. ಆಸ್ಥಾನಕ್ಕೆ ಹೋದರೆ ರಾಜ ಶಿಕ್ಷೆ ಕೊಡುತ್ತಾನೆ. ಅದಕ್ಕೆ ಅವನಿಗೆ ತಲೆ ಒಳಗಡೆ ಒಂದು ವಿಷಯ ಬಂತು. ಅಲ್ಲಿ ಕಾಡಿನ ಒಳಗಡೆ ಒಬ್ಬರು ತಪ ಮಾಡ್ತಾ ದಿಗಂಬರ ಮುನಿಗಳಿದ್ರು. ಅವರಿಗೆ ಅವಧಿ ಜ್ಞಾನ ಇತ್ತು. ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಕೇಳ್ದ, ಹೇ ಮುನಿರಾಜ್, ನನಗೊಂದು ಉಪಕಾರ ಮಾಡ್ರಿ, ಇಲ್ಲಾಂದ್ರೆ ರಾಜ ನನಗೆ ಬಹಳ ದೊಡ್ಡ ಶಿಕ್ಷೆ ಕೊಡ್ತಾನೆ. ಕರುಣಾಮಯಿ, ನೀವು ಹೇಳ್ರಿ, ನನ್ನ ಉಂಗುರ ಎಲ್ಲಿ ಬಿದ್ದಿದೆ? ಆವಾಗ ಆ ಉಂಗುರ ಬಿದ್ದಂತ ಪ್ರದೇಶವನ್ನ ಸರಿಯಾಗಿ ನಿಖರವಾಗಿ ಹೇಳಿಬಿಟ್ರು ದಿಗಂಬರ ಮುನಿ. ಯಾಕೆಂದ್ರೆ ಅವರಿಗೆ ಅವಧಿ ಜ್ಞಾನ ಇತ್ತು. ಆ ಪ್ರದೇಶಕ್ಕೆ ಹೋಗಿ ಅವನು ಆ ಉಂಗುರವನ್ನ ತಗೊಂಡೋಗಿ ರಾಜನಿಗೆ ಕೊಟ್ಟು ಹೇಳ್ದ, ರಾಜ, ನನಗೆ ಸ್ವಲ್ಪ ದಿವಸ ರಜೆ ಬೇಕು. ರಾಜನಿಗೂ ಇದು ಯಾಕೆ ಏನು ಅಂತ ಹೇಳಿ ಅಂದಾಜಾಗಿಲ್ಲ. ರಾಜ ಒಪ್ಪಿಗೆ ಕೊಟ್ಟ. ಆವಾಗ ರಾಜ ಪುರೋಹಿತನಾದಂತಹ ಸೂರ್ಯಮಿತ್ರ ಸೀದಾ ದಿಗಂಬರ ಮುನಿ ಹತ್ರ ವಾಪಸ್ ಬಂದು ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ದ, ಹೇ ಮುನಿರಾಜ್, ಕಳೆದು ಹೋದ ವಸ್ತುಗಳನ್ನ ಹುಡುಕುವಂತ ವಿದ್ಯೆ ನಿಮ್ಗೆ ಗೊತ್ತಿದೆ, ಅದನ್ನ ನನಗೂ ಕಳಿಸಿಕೊಡ್ತೀರೇನು? ಅದಕ್ಕೆ ದಿಗಂಬರ ಮುನಿಗಳು ಅಂದ್ರು, ಆ ವಿದ್ಯೆ ಹಾಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಅವಧಿಜ್ಞಾನ ಅಂತ ಹೇಳ್ತಾರೆ. ನೀನು ದಿಗಂಬರ ಮುನಿ ಆದ್ರೆ ಮಾತ್ರ ಅದು ಸಾಧ್ಯ. ಅಂದ್ರೆ ಕಳೆದು ಹೋದ ವಸ್ತುವನ್ನ ಹುಡುಕ್ಬೇಕು ಅನ್ನುವಂತ ಲೋಭದಿಂದ ಮಿತ್ರ ದಿಗಂಬರ ಮುನಿ ಆದ. ದಿಗಂಬರ ಮುನಿ ಆದ ನಂತರ ಕೆಲವೊಂದು ದಿಗಂಬರ ಮುನಿಗಳ 6 ಅವಶ್ಯಕಗಳು 28 ಮೂಲ ಗುಣಗಳು ಇಂಥವೆಲ್ಲ ಇದಾವಲ್ಲ, ಇದನ್ನೆಲ್ಲ ದಿಗಂಬರ ಮುನಿರಾಜರು ಅವನಿಗೆ ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕೆಂದ್ರೆ ಅವರು ಅವಧಿಜ್ಞಾನಿ ಮುನಿರಾಜರಿದ್ರು, ಅವರಿಗೆ ಇವನ ಭವಿಷ್ಯತ್ತು ಗೊತ್ತಿತ್ತು. ಆದ್ರೆ ಇವನಿಗೆ ಅದು ಗೊತ್ತಿರಲಿಲ್ಲ ಸೂರ್ಯಮಿತ್ರ ಈಗ ಇದನ್ನೆಲ್ಲ ಕಲಿತಾ ಜೈನ ಆಗಮದ ಇಷ್ಟು ಆಳವಾದ ಅಧ್ಯಯನ ಆಯ್ತು ಸೂರ್ಯಮಿತ್ರನಿಗೆ ಈಗ ಅವಧಿಜ್ಞಾನ ಕೂಡ ಪ್ರಾಪ್ತ ಆಯ್ತು. ಅವರಿಗೆ ಅವಧಿಜ್ಞಾನ ಪ್ರಾಪ್ತ ಆಗಿತ್ತು, ಅವ್ರ ಗುರುಗಳಿಗೆ ಕೂಡ ಗೊತ್ತಾಯ್ತು. ಅವ್ರ ಗುರುಗಳು ಆವಾಗ ಅಂದ್ರು, ಹೇ ಸೂರ್ಯಮಿತ್ರ ಮುನಿ, ನಿಮಗೆ ಈಗ ಕಳೆದು ಹೋದಂತ ಯಾವುದೇ ಸಾಮಗ್ರಿ ಬೇಕಾದ್ರೂ ಹುಡುಕಿ ಕೊಡುವಂತಹ ಜ್ಞಾನ ಪ್ರಾಪ್ತ ಆಗಿದೆ. ನೀವಿನ್ನು ಮನೆಗೆ ಹೋಗಬಹುದು, ಸಂಸಾರ ಮಾಡಬಹುದು ಅಂತ ಹೇಳಿಬಿಟ್ರು. ಅವಾಗ ಸೂರ್ಯಮಿತ್ರ ಮುನಿ ತಮ್ಮ ಗುರುಗಳ ಕಾಲು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಚರಣದ ಮೇಲೆ ತಲೆ ಇಟ್ಟು ಹಣೆಯನ್ನು ಇಟ್ಟು ಹೇಳ್ತಾರೆ, ಹೇ ಗುರುರಾಜ್, ಯಾರ್ದು ಕಳೆದು ಹೋಗಿರೋ ವಸ್ತು ಯಾಕೆ ನಾನು ಹುಡುಕಬೇಕು? ನನ್ನ ಆತ್ಮ ಅನಾದಿ ಕಾಲದಿಂದ ಕಳೆದು ಹೋಗಿತ್ತು, ಅದು ನನಗೀಗ ಸಿಕ್ಕಿದೆ. ನೀವು ನನಗೆ ಅದನ್ನು ಹುಡುಕಿ ಕೊಟ್ಟಿದ್ದೀರಿ, ಅಂದ್ರೆ ನನ್ನ ಆತ್ಮತತ್ವದ ಪರಿಚಯವನ್ನು ನೀವು ಮಾಡಿಕೊಟ್ಟಿದ್ದೀರಿ. ಹೇ ಭಗವಾನ್, ನನಗೀಗ ಕರ್ಮಗಳನ್ನ ನಾಶ ಮಾಡುವುದಿದೆ, ಯಾವುದು ವಸ್ತು ಹುಡುಕಿ ನನಗೆ ಅದ್ರ ಮೇಲೆ ಯಾವ ಲೋಭವೂ ಕೂಡ ಇಲ್ಲ ಅಂತಂದ್ರು ಸೂರ್ಯಮಿತ್ರ ಮುನಿ. ನಿಜವಾದ ದಿಗಂಬರ ಮುನಿಗೆ ಯಾವ ವಸ್ತು ಹುಡುಕುವ ಅವಶ್ಯಕತೆ ಇರ್ತದೆ? ಯಾಕಿರ್ತದೆ? ಅವರು ವೀತರಾಗಿ ಸ್ವಭಾವದವರು ಇರ್ತಾರೆ. ಅಂದ್ರೆ ಸಂಪೂರ್ಣ ವೀತರಾಗತೆ ಪ್ರಾಪ್ತ ಆಗದೆ ಹೋದ್ರು ಕೂಡ ಆಂಶಿಕವಾಗಿ ಅವರಲ್ಲಿ ವೀತರಾಗತೆ ಇರ್ತದೆ. ಈ ಜಡ ವಸ್ತುಗಳನ್ನ ಹುಡುಕಿ ಏನು ಉಪಯೋಗ? ಭೂಮಿ ಒಳಗಡೆ ಯಾವುದೋ ಎಷ್ಟು ಟನ್ ಬಂಗಾರ ಹೋಗಿದೆ, ವಜ್ರ ಹೋಗಿದೆ, ಅದನ್ನ ದಿಗಂಬರ ಮುನಿ ಹುಡುಕ್ತಾನೆ ಅಂತಂದ್ರೆ ಅದು ಅವನು ದಿಗಂಬರ ಮುನಿ ಅಲ್ವೇ ಅಲ್ಲ. ಪ್ರಪಂಚದಲ್ಲಿ ಯಾರೇ ಅಂತರಿದ್ರು ಕೂಡ ಭೂಮಿ ಒಳಗಡೆ ಹೋಗಿರೋ ವಸ್ತುಗಳನ್ನ ಹುಡುಕಿ ತೆಗಿತಾರೆ ಅಂತಂದ್ರೆ ಅವ್ರು ದಿಗಂಬರ ಮುನಿ ಅಲ್ಲ. ಅವರು ಅಂತ ನೀವು ಇದನ್ನ ಶಾಸ್ತ್ರದಲ್ಲಿ ಪ್ರೂವ್ ಮಾಡಕ್ ಸಾಧ್ಯನೇ ಇಲ್ಲ. ದಿಗಂಬರ ಮುನಿ ಆ ಕೆಲಸ ಮಾಡುವುದಿಲ್ಲ.